ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಹೋಗ್ತಾ ಇರೋದು ನಾಲ್ಕು ನಾಡು ಅರಮನೆ ಅಂತ. ಇದು ಬಂದುಬಿಟ್ಟು ಮಡಿಕೇರಿಯಲ್ಲಿ ಟೌನಲ್ಲಿರುವಂಥ ಒಂದು ಅರಮನೆ ಏನಿದೆ, ಅಲ್ಲಿಂದ 28 ಕಿಲೋಮೀಟ್ರ್ ದೂರದಲ್ಲಿ, ಅಂದರೆ ಕಾಡಿನ ಮಧ್ಯದಲ್ಲಿ ಅಡಗುತ್ತಾಣ ಥರ, ಅಂದರೆ ಅಲ್ಲಿದ್ದು ರಾಜರು ಅಡಗುತ್ತಾಣ ಥರ ಯಾರಿಗೆ ಗೊತ್ತಾಗದಂಗೆ ಅವಿತುಕೊಂಡು ಇರುವಂಥ ಒಂದು ಪುಟ್ಟದಾಗಿರುವಂಥ ಕಾಡಿನ ಮಧ್ಯೆ ಇರುವಂಥ ಒಂದು ಅರಮನೆಯನ್ನು ತೋರಿಸುವಂತ ಹೋಗ್ತಾ ಇದ್ದೀನಿ. ಇದು ತುಂಬ ದೊಡ್ಡದಾಗಿರುವಂಥ ಅರಮನೆ ಅಲ್ಲ. ನೀವೀಗ ಇಲ್ಲಿ ಕಲ್ಲಲ್ಲಿ ಏನು ನೋಡ್ತಾ ಇದ್ದೀರಾ ಕೆತ್ತನೆ, ಇದು ಬಂದುಬಿಟ್ಟು ಒಂದು ಈ ಅರಮನೆಯ ಒಂದು ಕೆಲವು ವಿಷಯಗಳನ್ನು ತೋರಿಸುವಂಥ ಕೆಲಸ ಈ ಕೆತ್ತನೆಯಲ್ಲಿ ಮಾಡಿದ್ದಾರೆ. ನೀವೀಗ ನೋಡ್ತಿರೋದು ಅರಮನೆಯ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಆಗಿರ್ಬೋದು, ಈ ಬಾಗಿಲಾಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಆಗಿನ ಕಾಲದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಏನೇ ಹೋದರೂ ಅಪ್ಡೇಟ್ ಅಂತೂ ಅಪ್ಗ್ರೇಡ್ ಆ ಥರ ಯಾವುದು ಕೂಡ ಈಗ ಮಾಡ್ತಾಯಿಲ್ಲ. ನೀವೀಗ ನೋಡ್ತಿರೋದು ಇದೇ ನಾಲ್ಕು ನಾಡು ಅರಮನೆ ಅಂತ ಏನು ಹೇಳ್ತೀರಾ, ಆ ಒಂದು ಅರಮನೆ. ಪುಟ್ಟದಾಗಿರುವಂಥ ಈ ಅರಮನೆ ಕೂಡ ಅರಮನೆ ಒಳಗೆ ನೀವೇನು ನೋಡ್ಬೋದು, ಆಗಿನ ಕಾಲದ ರಾಜರ ವಾಸಿಸುತ್ತಿದ್ದಂಥ ಕುರುಹುಗಳು ಹಾಗೆ ಉಳಿಸ್ಕೊಂಡಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಮಂಟಪ ಏನು ಅಂತ ಗೊತ್ತಾಗಿಲ್ಲ, ಆದರೆ ಅರಮನೆ ಒಳಗೆ ಹಾಗೆ ನೋಡ್ತಾ ಹೋದರೆ ಆಗಿನ ಕಾಲದ್ದು ಕೆತ್ತನೆ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಎಲ್ಲ ಹಾಗೆ ಇತ್ತು. ಸೊ ಯಾರು ನೋಡಿದ್ರೂ ಗೊತ್ತಾಗುತ್ತೆ ಇದು ಅರಮನೆ ಅಂತ, ಆದರೆ ಪುಟ್ಟ ಅರಮನೆ. ಸೊ ಅದನ್ನ ನಿಮಗೆ ತೋರಿಸೋಣ ಅಂತ ಹೊರಡ್ತಾ ಇದ್ದೀನಿ. ವಿಡಿಯೋ ಕ್ವಾಲಿಟಿ ಅಷ್ಟೊಂದಾಗಿ ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಅಲ್ಲಿಂದ ನೀವು ಈಗ ನೋಡ್ತಿದ್ದೀರಾ ಎಂಟ್ರೆನ್ಸ್ ರೂಮ್. ಇಲ್ಲಿ ಮೆಟ್ಲುಗಳು ಪ್ರತಿಯೊಂದು ಹಾಳಾಗೋಕ್ಕೆ ಆಗಿದೆ. ಸೊ ನಾವೀಗ ನೋಡ್ಕೊಂಬಂದ್ಬಿಡೋಣ ಅಂತ. ಯಾಕೆಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಅರಮನೆ ನೋಡೋಕ್ಕೆ ಸಿಗುತ್ತಾ ಇಲ್ಲವೋ ಗೊತ್ತಿಲ್ಲ. ಯಾಕೆಂತೇಳಿ ಎಲ್ಲ ಬಿದ್ದೋಗೋ ಥರ ಇದೆ. ಏನು ಉಳ್ಕೊಂಡಿದೆ ಅದನ್ನೇ ನೋಡ್ಕೊಂಡು ನಾವು ಬರುವಂಥದ್ದು. ಸೊ ಈಗ ನೀವು ಇದನ್ನ ಮೆಟ್ಲು ಹತ್ಕೊಂಡು ಹೋದ ತಕ್ಷಣ ಫಸ್ಟ್ ಫ್ಲೋರ್ ಥರ ಇಲ್ಲಿ ದರ್ಬಾರ್ ಹಾಲ್ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಫ್ರಂಟಲ್ಲಿ ಏನಿದೆ ಅಲ್ಲಿ ರಾಜರು ಕೂರುವಂಥದ್ದು. ಈ ಪೇಂಟಿಂಗ್ ಎಲ್ಲ ಇದೆಯಲ್ಲ, ಇದೆಲ್ಲ ಆಗಿನ ಕಾಲದ ಪೇಂಟಿಂಗ್ನ ಈಗ ತನಕ ಉಳಿಸ್ಕೊಂಬಂದಿರುವಂಥದ್ದು. ಸೊ ಇಲ್ಲಿಂದ ಈ ರಾಜರು ಕೂರೋ ಪಕ್ಕದಲ್ಲೇ ಅರಮನೆಗೆ ಯಾರೇ ಬಂದರೂ ಏನು ಅಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಈಚೆ ಕಡೆ ನೀವೀಗ ಏನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಒಳಗೆ, ಅಂದರೆ ರಾಜರ ಬೆಡ್ರೂಮ್. ಸೊ ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ರಾಜ ಕೂರುವಂಥದ್ದು. ಇದು ರಾಜ ಎಂಟ್ರೆನ್ಸ್ ಆಗುವಂಥ ಒಂದು ಬಾಗಿಲು ಕೂಡ ಅಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ ನೋಡಿ. ಅಲ್ಲಿಂದ ಸ್ವಲ್ಪ ಒಳಗೆ ಹೋದರೆ, ಅಂದರೆ ಆ ದರ್ಬಾರ್ ಹಾಲ್ದು ಪಕ್ಕದಲ್ಲೇ ರಾಣಿ ರೂಮ್, ಅಂದರೆ ಬೆಡ್ರೂಮ್ ಥರ ಇದು ನಮಗೆ ನೋಡೋಕ್ಕೆ ಸಿಕ್ತು. ಇದು ರಾಣಿ ರೂಮ್ ಆಗಿರೋದಕ್ಕೆ ರಾಣಿಯ ಒಂದು ಚಿತ್ರಣ ಕೂಡ ನಮಗಿಲ್ಲಿ ಕಾಣಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅದರ ರೂಮ್ದು ಆಪೋಸಿಟಲ್ಲಿ ನಿಮಗೆ ನೋಡೋದಾದರೆ ರಾಜರ ಒಂದು ರೂಮ್ ಕೂಡ, ಈಗ ಏನು ಬೀಗ ಹಾಕಿದ್ದಾರೆ, ಇದು ಬಂದುಬಿಟ್ಟು ರಾಜರು ಇರುವಂಥ ಬೆಡ್ರೂಮ್ ಆಗಿರುವಂಥದ್ದು. ರೂಮಿಂದ ಪಕ್ಕದಲ್ಲಿ ಹಾಗೆ ಸ್ವಲ್ಪ ಹೋದರೆ ಇಲ್ಲಿ ನಿಮಗೆ ರಾಜನಾಗಿರ್ಬೋದು ರಾಣಿದಾಗಿರ್ಬೋದು ಎರಡು ಸಪ್ರೇಟ್ ಆಗಿರುವಂಥ ಬಾತ್ರೂಮ್ಗಳು ಕೂಡ ನಮಗಿಲ್ಲಿ ಕಾಣಕ್ಕೆ ಸಿಕ್ತು. ಹಾಗೆ ನೋಡಿ, ಒಂದು ಬಾತ್ರೂಮ್ ಬಂದುಬಿಟ್ಟು ರಾಜರದಾಗಿರುತ್ತೆ, ಇನ್ನೊಂದು ಬಾತ್ರೂಮ್ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಕಾಣ್ತಾ ಇರುವಂಥದ್ದು ಬಂದುಬಿಟ್ಟು ರಾಣಿಯ ಬಾತ್ರೂಮ್. ಇದಲ್ಲ, ಈ ಒಂದು ಬಾತ್ರೂಮ್ ರಾಣಿದಾಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಒಂದು ನೆಲಮಹಡಿಗೆ ಹೋಗುವಂಥ ಸುರಂಗ ಕೂಡ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಇದಿಷ್ಟು ನಾವು ಈ ವಿಡಿಯೋದಲ್ಲಿ ನೋಡಿರುವಂಥದ್ದು. ಇದಿಷ್ಟು ನಾವು ಇಲ್ಲಿ ಅರಮನೆಯಲ್ಲಿ ಕಂಡಿರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.